ಮೊದಲನೇದಾಗಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ, ಜನ್ಮ ನೀಡಿದ ತಂದೆ ತಾಯಿಯರಿಗೂ, ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ, ಹಾಗೂ ಈ ಮಹಾವತಾರ್ ಫೌಂಡೇಶನ್ ಮುಖ್ಯ ಗುರುಗಳಾದ ರಂಗನಾಥ್ ಗುರುಗಳಿಗೂ, ಹಾಗೂ ಝೂಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಮಾಸ್ಟರ್ಸ್, ನಮಗೆ ಈ ಒಂದು ವಿಶ್ವ ಕೆಲವು ಸಿದ್ಧಾಂತಗಳನ್ನ ದಯಪಾಲಿಸಿದೆ. ಸೊ ಅವುಗಳು 11 ರೀತಿಯ ಸಿದ್ಧಾಂತಗಳಿವೆ. ಯಾವುವು ಅಂದ್ರೆ ಕರ್ಮ ಸಿದ್ಧಾಂತ, ಅದನ್ನ ಇಂಗ್ಲಿಷ್ ಅಲ್ಲಿ ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಪುನರ್ಜನ್ಮ ಸಿದ್ಧಾಂತ, ಲಾ ಆಫ್ ರೀಇನ್ಕಾರ್ನೇಷನ್. ಪುರೋಗಮನ ಸಿದ್ಧಾಂತ, ಲಾ ಆಫ್ ಎವಲ್ಯೂಷನ್. ಧ್ರುವಾಭಿಮುಖ ಸಿದ್ಧಾಂತ, ಲಾ ಆಫ್ ಪೊಲಾರಿಟಿ. ಆಕರ್ಷಣಾ ಸಿದ್ಧಾಂತ, ಲಾ ಆಫ್ ಅಟ್ರಾಕ್ಷನ್. ಲಯ ಸಿದ್ಧಾಂತ, ಲಾ ಆಫ್ ರಿದಮ್. ಶಕ್ತಿ ಪವನ ಪುಣ್ಯ ಸಿದ್ಧಾಂತ, ಲಾ ಆಫ್ ವೈಬ್ರೇಷನ್. ಏಕತ್ವ ಸಿದ್ಧಾಂತ, ಲಾ ಆಫ್ ಒನ್ನೆಸ್. ಕ್ರಿಯಾ ಸಿದ್ಧಾಂತ, ಲಾ ಆಫ್ ಆಕ್ಷನ್. ಸಾಪೇಕ್ಷತಾ ಸಿದ್ಧಾಂತ, ಲಾ ಆಫ್ ರಿಯಾಲಿಟಿ. ಸಮನ್ವಯ ಸಿದ್ಧಾಂತ, ಲಾ ಆಫ್ ಕರೆಸ್ಪಾಂಡೆನ್ಸ್. ಈ ತರ 11 ಸಿದ್ಧಾಂತಗಳು ವಿಶ್ವ ನಮಗೋಸ್ಕರ ದಯಪಾಲಿಸಿದೆ. ನಾನು ಈ ದಿನ ಮತ್ತೆ ನಾಳೆ ಕರ್ಮ ಸಿದ್ಧಾಂತ ಮತ್ತು ಪುನರ್ಜನ್ಮ ಸಿದ್ಧಾಂತಗಳನ್ನ, ನಾನು ತಿಳ್ಕೊಂಡಿರೋ ವಿಷಯಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಸಿದ್ಧಾಂತವನ್ನ ತಗೊಳ್ಳೋಣ ಮಾಸ್ಟರ್ಸ್. ಸೊ ಈ ಕರ್ಮ ಸಿದ್ಧಾಂತದ ಬಗ್ಗೆ ನಮ್ಮ ಗುರುಗಳು ಪತ್ರಿಜಿ ಅವರು ಏನ್ ಹೇಳಿದಾರಂದ್ರೆ, ಪ್ರತಿ ಒಬ್ಬರು ಈ ಸಿದ್ಧಾಂತದ ಬಗ್ಗೆ ತಿಳ್ಕೋಬೇಕು. ಟಾರ್ಕೊಮ್ ಸರಡಿಯನ್ ಒಬ್ಬ ಟರ್ಕಿ ಸ್ಪಿರಿಚುವಲ್ ಸೈಂಟಿಸ್ಟ್, ಇವ್ರ ಪ್ರಕಾರ ಚಿಕ್ಕ ಮಕ್ಕಳಿಗೆ ನಾವು ಮುಖ್ಯವಾಗಿ 2 ಸಿದ್ಧಾಂತಗಳನ್ನ ಕಲಿಸಲೇಬೇಕು. ಕರ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ. ಯಾಕೆ ನಾವು ಈ ಸಿದ್ಧಾಂತಗಳನ್ನ ಚಿಕ್ಕ ವಯಸ್ಸಿನಲ್ಲೇ ತಿಳಿಸ್ಬೇಕು ಅಂದ್ರೆ, ಈಗ ಎಲ್ಲಾ ಕಡೆ ಒಬ್ರಿಗೆ ಒಬ್ರು ಮೋಸ ಮಾಡೋದು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದು, ದರೋಡೆ, ಕೊಲೆಗಳು, ಸುಲಿಗೆಗಳು, ಅತ್ಯಾಚಾರಗಳು, ಹಿಂಸಾಚಾರ ಎಲ್ಲಾನು ನಡೀತಾ ಇದೆ. ಯಾಕೆ ಅಂದ್ರೆ ಅವರಿಗೆ ಕರ್ಮ ಸಿದ್ಧಾಂತದ ಬಗ್ಗೆ ಅವಗಾಹನೆ ಇಲ್ಲ. ಈ ಸೃಷ್ಟಿಯಲ್ಲಿರೋ ಕರ್ಮ ಸಿದ್ಧಾಂತ ಏನ್ ಮಾಡುತ್ತೆ ಅಂದ್ರೆ, ಇವರೆಲ್ಲರನ್ನು ಕಡಿಮೆ ಸ್ಥಾಯಿಯಿಂದ ಉನ್ನತ ಸ್ಥಿತಿಗೆ ತಗೊಂಡು ಬಂದು ಅವರಿಗೆ ಶಿಕ್ಷಣದ ಹೆಸರಿನಲ್ಲಿ ಶಿಕ್ಷೆ ನೀಡಿ ಖಂಡಿತವಾಗಿ ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸುವ ಒಂದು ಮೆಕ್ಯಾನಿಸಮ್ ಅಂತ ನಾವು ಹೇಳ್ತೀವಲ್ಲ, ಈ ಕರ್ಮ ಸಿದ್ಧಾಂತ ಈ ವಿಶ್ವದಲ್ಲೇ ಒಂದು ಅದ್ಭುತವಾದ ಸಿದ್ಧಾಂತ ಯಾವುದು ಅಂದ್ರೆ ಈ ಕರ್ಮ ಸಿದ್ಧಾಂತ. ನಾವು ಕರ್ಮದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿದುಕೊಳ್ಳೋಣ. ಕರ್ಮ ಅಂದ್ರೆ ಏನು? ಕರ್ಮ ಅಂದ್ರೆ ನಾವು ಮಾಡುವ ಯಾವುದಾದರೂ ಒಂದು ಕೆಲಸ. ಹಾಗಾದ್ರೆ ಮಾತನಾಡೋದು ಕೂಡ ಒಂದು ಕರ್ಮ, ಆಲೋಚನೆ ಮಾಡೋದು ಒಂದು ಕರ್ಮ, ಕೇಳಿಸಿಕೊಳ್ಳೋದು ಒಂದು ಕರ್ಮ, ಭಾವಿಸುವುದು ಒಂದು ಕರ್ಮ, ಒಬ್ಬ ವ್ಯಕ್ತಿಯನ್ನ ಬೈಯುವುದು, ನಿಂದಿಸುವುದು ಅದು ಕೂಡ ಒಂದು ಕರ್ಮ. ಎಲ್ರು ಈ ಕರ್ಮದ ಬಗ್ಗೆ ಏನ್ ಅನ್ಕೊಳ್ತಾರ ಅಂದ್ರೆ, ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಏನಾದ್ರೂ ಕಷ್ಟಗಳು ಬಂದಾಗ ಏನಪ್ಪಾ ನನ್ ಕರ್ಮ ಅಂತ ಹೇಳ್ತಾರೆ. ಕರ್ಮ ಅಂದ್ರೆ ಕಷ್ಟ ಮಾತ್ರ ಅಲ್ಲ, ಕರ್ಮ ಅಂದ್ರೆ ಕೆಲಸ. ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರೆ, ಪ್ರತಿ ಕರ್ಮವು ಒಂದು ಪರಿಣಾಮವನ್ನ ಸೃಷ್ಟಿ ಮಾಡುತ್ತೆ. ಈಗ ನೀವು ಮಾತಾಡ್ತೀರಿ, ಅದಕ್ಕೂ ಕೂಡ ಒಂದು ಪರಿಣಾಮ ಇರುತ್ತೆ. ಅದು ಯಾವ ಪರಿಣಾಮ ಅಂದ್ರೆ, ನೀವು ಮಾತನಾಡುವ ಮಾತಿನ ಆಧಾರದ ಮೇಲೆ ಅದರ ಪರಿಣಾಮ ಇರುತ್ತೆ. ಉದಾಹರಣೆಗೆ, ನೀವು ಯಾರನ್ನಾದ್ರೂ ನಗ್ನಗ್ತಾ ಮಾತಾಡ್ಸಿದ್ರೆ ಅವ್ರೇನ್ ಮಾಡ್ತಾರೆ, ಅವರು ಕೂಡ ನಿಮ್ ಜೊತೆ ನಗ್ನಗ್ತಾ ಮಾತಾಡ್ತಾರೆ. ನೀವು ದಾರಿಯಲ್ಲಿ ಹೋಗುವಾಗ
ಒಬ್ರಿಗೆ ಕಲ್ ತಗೊಂಡು ಹೊಡಿತೀರಾ, ಅದು ಕರ್ಮ. ಆಗ ಆ ವ್ಯಕ್ತಿ ತಕ್ಷಣ ನಿಮ್ಗೆ ಕಾಲರ್ ಹಿಡ್ಕೊಂಡು ನಿಮ್ಮ ಕೆನ್ನೆಗೆ ಒಂದು ಕೊಡ್ತಾನೆ, ಅದು ಪರಿಣಾಮ. ಸೊ ಮಾಸ್ಟರ್ಸ್, ನೀವು ಮಾಡುವ ಪ್ರತಿ ಕರ್ಮ ಒಂದು ಪರಿಣಾಮವನ್ನ ಸೃಷ್ಟಿಸುತ್ತೆ. ನೀವು ಆಲೋಚಿಸಿದರೆ ಅದು ಕೂಡ ಒಂದು ಪರಿಣಾಮವನ್ನ ಸೃಷ್ಟಿ ಮಾಡುತ್ತೆ. ಊಹೆ ಮಾಡಿದ್ರೆ ಅದು ಕೂಡ ಒಂದು ಫಲಿತವನ್ನ ಸೃಷ್ಟಿ ಮಾಡುತ್ತೆ. ಇದನ್ನ ನಾವು ಏನ್ ಹೇಳ್ತೀವಿ ಅಂದ್ರೆ ಕಾರ್ಯಕಾರಣ ಸಂಬಂಧ ಅಂತ ಕರಿತೀವಿ. ಇದನ್ನೇ ಲಾ ಆಫ್ ಕರ್ಮ ಅಂತ ನಾವು ಹೇಳ್ತೀವಿ. ಆಸ್ ಯು ಸೋ ಸೋ ಯು ರೀಪ್ ಅಂತ ಹೇಳ್ತೀವಿ. ಅಂದ್ರೆ ಬಿತ್ತಿದಂತೆ ಬೆಳೆ ಅಂತ ಕೂಡ ನಾವೆಲ್ಲರೂ ಹೇಳ್ತೀವಿ. ಸೊ ನ್ಯೂಟನ್ ಅವರ ಥರ್ಡ್ ಲಾ ಏನ್ ಹೇಳುತ್ತೆ ಅಂದ್ರೆ, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇರುತ್ತೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಮಾಡುವ ಪ್ರತಿ ಕರ್ಮ, ನಮ್ಮ ಮಾತು, ನೋಟ, ಆಲೋಚನೆ, ಊಹೆ, ಶಾಪಗಳು ಪ್ರತಿಯೊಂದು ಕೂಡ ಪರಿಣಾಮವನ್ನ ಸೃಷ್ಟಿ ಮಾಡೋದೇ ಬಿಡೋದಿಲ್ಲ. ಆದ್ದರಿಂದ ಮಾಸ್ಟರ್ಸ್, ನೀವು ಮಾಡುವ ಪ್ರತಿಯೊಂದು ಕರ್ಮವು ನೀವು ಅನುಭವಿಸಬೇಕು. ನಿಮಗೆ ನಿಮ್ಮ ಕರ್ಮದ ಬಗ್ಗೆ ಅರಿವು ಇದೆಯಾ ಇಲ್ಲವಾ ಅದು ವಿಶ್ವಕ್ಕೆ ಸಂಬಂಧ ಇಲ್ಲ. ಈಗ ಉದಾಹರಣೆಗೆ ಗೊತ್ತಿಲ್ಲದೆ ಮಾಡಿರ್ತಾರೆ ಅಂತ ಅಂತಾರೆ ಎಷ್ಟೋ ಜನ. ನಾವು ಗೊತ್ತಿತ್ತು ಗೊತ್ತಿಲ್ದೇನೋ ಬೆಂಕಿಯಲ್ಲಿ ಕೈ ಇಟ್ರೆ ಅದು ಸುಡುತ್ತಾ ಇಲ್ವಾ? ಅದೇ ರೀತಿ ನಾವು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ಅದು ವಿಶ್ವಕ್ಕೆ ಸಂಬಂಧ ಇಲ್ಲ. ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಪರಿಣಾಮಗಳು, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಪರಿಣಾಮಗಳು. ಈಗ ಉದಾಹರಣೆಗೆ, ನೀವು ನಿಮ್ಮ ಮನೆಯ ಕಸವನ್ನ ಬೀದಿಗೆ ಚೆಲ್ಲಿ ಗಿಡಗಳನ್ನ ಕತ್ತರಿಸಿ ಇನ್ನೊಬ್ಬರ ಅನಾರೋಗ್ಯಕ್ಕೆ ಕಾರಣರಾಗಿದ್ದೀರಿ. ಅದು ನಿಮಗೆ ಅನಾರೋಗ್ಯವನ್ನ ತಗೊಂಡ್ ಬರುತ್ತೆ ಅಂತ ಹೇಳ್ತಾರೆ. ಈಗ ಕೆಟ್ಟ ಕರ್ಮಗಳಿಂದ ಏನೇನು ಪರಿಣಾಮಗಳಾಗತ್ತೆ ನಾವು ತಿಳ್ಕೊಳ್ಳೋಣ. ರೋಗಗಳು, ಅವಮಾನಗಳು, ದುಃಖ, ಮನಃಶಾಂತಿ ಇಲ್ಲದೆ ಇರೋದು, ಹಣದ ತೊಂದರೆ, ಸಾಲದ ಬಾಧೆ, ಸಂಬಂಧಗಳಲ್ಲಿ ತೊಂದರೆ, ಇನ್ನು ಅನೇಕ ರೀತಿಯ ಪರಿಣಾಮಗಳು ನಮ್ಗೆ ಕೆಟ್ಟ ಕರ್ಮಗಳಿಂದ ಸಿಗುತ್ತೆ. ಇನ್ನು ಒಳ್ಳೆಯ ಕರ್ಮಗಳ ಪರಿಣಾಮಗಳು ಯಾವ ರೀತಿ ಇರುತ್ತೆ ಅಂದ್ರೆ, ಒಳ್ಳೆಯ ಆರೋಗ್ಯ, ಸಂಪತ್ತು, ಒಳ್ಳೆಯ ಮನಃಶಾಂತಿ, ಒಳ್ಳೆಯ ಸಂಬಂಧಗಳು, ಸದಾ ಆನಂದ, ತೃಪ್ತಿ, ನೆಮ್ಮದಿ, ಇದೆಲ್ಲವೂ ಒಳ್ಳೆಯ ಕರ್ಮಗಳ ಪರಿಣಾಮಗಳು. ಸೊ ನೋಡಿ, ನಮ್ಮ ಜೀವನದಲ್ಲಿ ಏನೇನಿದೆಯೋ ಅದರ ಪ್ರಕಾರ ನಮ್ಗ ಒಳ್ಳೆ ಕರ್ಮಗಳನ್ನ ಮಾಡಿದೀವ, ಕೆಟ್ಟ ಕರ್ಮಗಳನ್ನ ಮಾಡಿದೀವ ನಾವೇ ತಿಳ್ಕೋಬಹುದು. ಸೊ ಈ ಪರಿಣಾಮಗಳನ್ನ ಯಾವ ದೇವರು ಸೃಷ್ಟಿ ಮಾಡ್ತಾ ಇಲ್ಲ. ಯೂನಿವರ್ಸ್ ನಲ್ಲಿರುವ ಆ ಒಂದು ಮೆಕ್ಯಾನಿಸಮ್ ಮಾಡಿರುವುದಕ್ಕೆ ಪ್ರತಿಫಲವಾಗಿ ಕೊಡ್ತಾ ಇದೆ ಮಾಸ್ಟರ್ಸ್. ಮೊದಲು ನಮ್ಮಿಂದ ಆಗಿದೆ, ಆಕ್ಷನ್ ನಮ್ಮಿಂದ ಆಗಿದೆ. ನಾವು ಕೆಡಕು ಮಾಡ್ತಾ ಇದ್ದೀವ, ಕೆಟ್ಟ ಪರಿಣಾಮಗಳು ನಮಗ್ ಸಿಗ್ತಾ ಇದೆ. ಒಳ್ಳೆಯದು ಮಾಡ್ತಾ ಇದ್ದೀರಾ, ಒಳ್ಳೆಯ ಪರಿಣಾಮಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನಾವು ಎಷ್ಟೋ ಜನ್ಮಗಳಿಂದ ಈ ಪ್ರಯಾಣವನ್ನ ಮಾಡ್ತಾ ಬಂದಿದ್ದೀವಿ. ಈ ಪ್ರಯಾಣದಲ್ಲಿ ನಾವೆಲ್ಲರೂ ನಮ್ಮ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಪುಣ್ಯ ಕರ್ಮಗಳು, ಎಷ್ಟೋ ಪಾಪ ಕರ್ಮಗಳನ್ನ ಮಾಡಿ ಅವೆಲ್ಲವನ್ನ ಕಟ್ಟಿಕೊಂಡು ಈ ಜನ್ಮಕ್ಕೆ ಬಂದಿದ್ದೀವಿ. ಆದ್ರೆ ನಾವೇನ್ ಅಂದ್ಕೊಳ್ತೀವಿ, ನಾನು ಹುಟ್ಟಿದಾಗಿನಿಂದ ಯಾವ ಪಾಪನೂ ಮಾಡಿಲ್ಲ, ಆದ್ರೂ ನನ್ಗೆ ಯಾಕೆ ಕಷ್ಟ, ಈ ನೋವುಗಳು ಅಂದ್ಕೊಳ್ತಾ ಇರ್ತೀವಿ. ನೀವು ಕೇಳಿರ್ತೀರ, ಎಷ್ಟೋ ಜನರ ಬಾಯಲ್ಲಿ ಕೇಳಿರ್ತೀರಿ, ನಾನು ಒಂದು ಇರುವೆಗೂ ತೊಂದರೆ ಮಾಡಿಲ್ಲ, ನನಗ್ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ದುಃಖ ಅಂತ ಎಷ್ಟು ಸಲ ನಮ್ಮ ಎದುರಿಗೆ ಹೇಳ್ತಾ ಇರ್ತಾರೆ. ಯಾವಾಗ ನಮ್ಗೆ ಈ ಕರ್ಮ ಸಿದ್ಧಾಂತದ ಬಗ್ಗೆ ಅವಗಾಹನೆ ಇರೋದಿಲ್ವೋ, ಜೀವನದ ಬಗ್ಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ದುಃಖ ಅನುಭವಿಸ್ತಾ ಇರ್ತೀವಿ. ಕರ್ಮ ಸಿದ್ಧಾಂತವನ್ನ ಸರಿಯಾಗಿ ತಿಳ್ಕೊಂಡಾಗ
ನಮ್ಗೆ ಅರ್ಥ ಆಗತ್ತೆ. ಓ, ನಾವು ಪ್ರಸ್ತುತ ಅನುಭವಿಸ್ತಾ ಇರುವ ಈ ಸಮಸ್ಯೆ, ದುಃಖ ಈ ಜನ್ಮದಲ್ಲ, ಯಾವುದೋ ಜನ್ಮದ ಕರ್ಮಗಳು ಅಂತ. ನಾವು ಅನುಭವಿಸುವ ಕರ್ಮಗಳು 4 ರೀತಿಯ ಕರ್ಮಗಳಿರುತ್ತೆ. ಮತ್ತೆ ಸ್ನೇಹಿತರೆ, ಇನ್ನು ಒಂದು ನಾವು ತಿಳ್ಕೋಬೇಕು, ಎಲ್ಲಿಯವರೆಗೂ ನಾವು ಮನುಷ್ಯ ಜನ್ಮ ತಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಮಗೆ ಈ ಕರ್ಮ ಸಿದ್ಧಾಂತ ಅಪ್ಲೈ ಆಗೋದಿಲ್ಲ. ಅಂದ್ರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಜಲಚರಗಳಿಗೆ, ಮರಗಿಡಗಳಿಗೆ, ಸೊ ಇವೆಲ್ಲವುಗಳಲ್ಲಿ ಆತ್ಮ ಇರುತ್ತೆ. ಆದ್ರೆ ಮಾನವ ಜನ್ಮ ಬರೋವರೆಗೂ ಯಾವುದೇ ಕರ್ಮ ಸಿದ್ಧಾಂತ ಅವುಗಳಿಗೆ ಅನ್ವಯಿಸೋದಿಲ್ಲ. ಇನ್ನು ಕರ್ಮಗಳ ಎಷ್ಟು ರೀತಿಯ ಕರ್ಮಗಳಿದಾವೆ ತಿಳ್ಕೊಳ್ಳೋಣ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಣಿ ಕರ್ಮ, ಆಗಾಮಿ ಕರ್ಮ. ಇವುಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸಂಚಿತ ಕರ್ಮ ಅಂದ್ರೆ ಇಲ್ಲಿಯವರೆಗೆ ಎಷ್ಟು ಜನ್ಮಗಳನ್ನ ನಾವು ತೆಗೆದುಕೊಂಡಿದ್ದೀವೋ ಆ ಜನ್ಮಗಳಲ್ಲಿ ಮಾಡಿದ ಒಟ್ಟು ಪಾಪ ಮತ್ತು ಪುಣ್ಯ ಕರ್ಮಗಳ ಟೋಟಲ್ ಬ್ಯಾಲೆನ್ಸ್, ಅದನ್ನೇ ಸಂಚಿತ ಕರ್ಮ ಅಂತ ಹೇಳ್ತಾರೆ. ನಾವು ಅನೇಕ ಜನ್ಮಗಳಿಂದ ಮಾಡುವ ಪ್ರಯಾಣದಲ್ಲಿ ಈ ಜನ್ಮದಲ್ಲಿ ನಾವು ಅನುಭವಿಸೋದಕ್ಕೆ ಸಂಚಿತ ಕರ್ಮದಿಂದ ಸ್ವಲ್ಪ ಪುಣ್ಯ ಕರ್ಮವನ್ನ, ಸ್ವಲ್ಪ ಪಾಪ ಕರ್ಮವನ್ನ ತಗೊಂಡ್ ಬರ್ತೀವಿ. ಅದನ್ನೇ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲವನ್ನು ಒಂದೇ ಜನ್ಮದಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಗೆ ಅಷ್ಟೊಂದು ಅರ್ಹತೆ ಇರೋದಿಲ್ಲ, ಅಷ್ಟು ಕಷ್ಟ ಅನುಭವಿಸಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಈ ಜನ್ಮಕ್ಕೆ ಇಷ್ಟು ನಾನು ತಗೊಂಡು ಹೋಗಿ ಅನುಭವಿಸ್ತೀನಿ ಅಂತ ಆ ಮೇಲಿನ ಲೋಕದಲ್ಲಿ ಹೇಳ್ಬಿಟ್ಟು ನಾವು ತಗೊಂಡ್ ಬರ್ತೀವಿ. ಅಂದ್ರೆ ಆಯ್ಕೆ ನಮಗೆ ಕೊಟ್ಟಿರ್ತಾರೆ ಆ ಮೇಲಿನ ಲೋಕದ ಮಾಸ್ಟರ್ಸ್. ಪ್ರತಿ ಒಂದಕ್ಕೂ ಆಯ್ಕೆ ನಮಗೆ ಬಿಟ್ಟಿರ್ತಾರೆ. ಆದ್ರಿಂದ ನಾವು ಇಲ್ಲಿ ಬಂದ್ಮೇಲೆ ಅಯ್ಯೋ ಎಷ್ಟು ಕಷ್ಟ ನನಗೆ, ಎಷ್ಟು ತೊಂದರೆಗಳು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆದ್ರೆ ಆ ಆತ್ಮಸ್ಥಿತಿಯಲ್ಲಿದ್ದಾಗ ಅದೆಲ್ಲವನ್ನು ನಾವೇ ಅನುಭವಿಸ್ತೀವಿ ಅಂತ ತಗೊಂಡ್ ಬಂದಿರ್ತೀವಿ. ಈ ಪ್ರಾರಬ್ಧ ಕರ್ಮದಲ್ಲಿ ಪುಣ್ಯ ಕರ್ಮ ಮತ್ತೆ ಪಾಪ ಕರ್ಮ ಎರಡನ್ನೂ ತಂದ್ಕೊಳ್ತೀವಿ. ಪುಣ್ಯ ಕರ್ಮಗಳು, ಪಾಪ ಕರ್ಮಗಳನ್ನ ಇಟ್ಕೊಂಡು ನಮ್ಮ ಲೈಫ್ ಅನ್ನ ನಾವು ಡಿಸೈನ್ ಮಾಡ್ಕೊಳ್ತೀವಿ. ಇನ್ನು ಕ್ರಿಯಾಮಣಿ ಕರ್ಮ ಅಂದ್ರೆ ಏನು ಅಂದ್ರೆ, ಈ ಜನ್ಮಕ್ಕೆ ಬಂದ್ಮೇಲೆ ಕೆಲವು ಪುಣ್ಯ ಕರ್ಮಗಳನ್ನು ನೀವು ಮಾಡ್ತೀರಿ, ಕೆಲವು ಪಾಪ ಕರ್ಮಗಳನ್ನ ನೀವು ಮಾಡ್ತೀರಿ. ಅವುಗಳನ್ನೇ ಕ್ರಿಯಾಮಣಿ ಕರ್ಮ ಅಂತ ಹೇಳ್ತಾರೆ. ಹಾಗೆ ನೀವು ಭವಿಷ್ಯತ್ತಿನಲ್ಲಿ ಯಾವ ಕರ್ಮಗಳನ್ನ ಮಾಡ್ತೀರೋ ಅದನ್ನು ಆಗಾಮಿ ಕರ್ಮ ಅಂತ ಹೇಳ್ತಾರೆ. ಹೀಗೆ 4 ರೀತಿಯ ಕರ್ಮಗಳಿವೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಇಲ್ಲಿ ಕೀ ಏನು ಅಂದ್ರೆ, ಎಲ್ಲವನ್ನೂ ಬದಲಾಯಿಸಬಲ್ಲ ಒಂದು ಕೀ ಏನು ಅಂದ್ರೆ ಪ್ರಸ್ತುತ ನಾವು ಮಾಡುವ ಕರ್ಮಗಳು. ಅಂದ್ರೆ ಈ ವರ್ತಮಾನದಲ್ಲಿ ಮಾಡುವ ಕರ್ಮಗಳು, ಅವುಗಳನ್ನೇ ಕ್ರಿಯಾಮಣಿ ಕರ್ಮಗಳು ಅಂತ ಹೇಳ್ತಾರೆ. ಯಾವಾಗಲೂ ವರ್ತಮಾನ ಕ್ಷಣದಲ್ಲಿ ಇರುವ ಶಕ್ತಿ ಎಷ್ಟೋ ಅದ್ಭುತವಾದದ್ದು. ಅದನ್ನ ನಮ್ಮ ಪತ್ರಿಜಿ ಅವರು ಕೂಡ ಪದೇ ಪದೇ ನಮ್ಗೆ ಹೇಳಿದ್ದಾರೆ, ಸದಾ ವರ್ತಮಾನದಲ್ಲಿರಿ, ಸದಾ ವರ್ತಮಾನದಲ್ಲಿರಿ ಅಂತ. ನಾವು ಈ ವರ್ತಮಾನ ಕ್ಷಣದಲ್ಲಿ ಸರಿಯಾದ ಕರ್ಮಗಳು, ಸರಿಯಾದ ಮಾತುಗಳು, ಸರಿಯಾದ ಆಲೋಚನೆಗಳನ್ನ ಮಾಡಿದರೆ ಆ ಸರಿಯಾದ ಜೀವನ ವಿಧಾನದಿಂದ ನಾವು ತಂದುಕೊಂಡ ಪ್ರಾರಬ್ಧ ಕರ್ಮಗಳನ್ನೆಲ್ಲ ದಗ್ಧ ಮಾಡಿಕೊಳ್ಬಹುದು. ನಮ್ಮ ಲೈಫ್ ಡಿಸೈನ್ ಅನ್ನ ಬದಲಾಯಿಸ್ಕೊಳ್ಬಹುದು. ಈಗ ಮಾಡುವ ಕರ್ಮಗಳು ತುಂಬಾ ಮುಖ್ಯ ಸ್ನೇಹಿತರೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಜ್ಞಾನ ಅಗ್ನಿ ದಗ್ಧ ಕರ್ಮಾಣಿ. ಅಂದ್ರೆ ಜ್ಞಾನ ಅನ್ನುವ ಅಗ್ನಿ ಕರ್ಮವನ್ನೆಲ್ಲ ದಗ್ಧ ಮಾಡುತ್ತೆ. ಇದಕ್ಕೆ ಒಂದು ತುಂಬಾ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವ ಎಕ್ಸಾಂಪಲ್ ಅನ್ನ ನಾವು ತಿಳ್ಕೊಳ್ಳೋಣ. ಈಗ ನಿಮ್ ಮನೆ ಮಗುವಿಗೆ ಒಂದು ಬೆಲೆ ಬಾಳುವ ವಸ್ತುವನ್ನ ತಗೊಂಡ್ ಬಾ ಅಂತ ಹೇಳ್ತಾರೆ. ಆ ವಸ್ತುವನ್ನ ತರಬೇಕಾದ್ರೆ ಆ ಮಗು
ಕೈ ಜಾರಿ ಅದು ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಆಗ ನೀವೇನ್ ಮಾಡ್ತೀರಿ? ತುಂಬಾ ಕೋಪ ಬಂದು ಅದನ್ನ ಚೆನ್ನಾಗಿ ಬೈತೀರಿ. ಅದಕ್ಕೆ ಹೊಡೆಯೋದಕ್ಕೂ ಹೋಗ್ತೀರಿ. ಅಂದ್ರೆ ಅಷ್ಟೊಂದು ಬೆಲೆ ಬಾಳುವ ವಸ್ತು ಅದು. ಆಗ ಮಗು ಬಂದು ಹೆದರ್ಕೊಂತ ಅಯ್ಯೋ ತಪ್ಪಾಯ್ತು ಅಂತ ಅತ್ಕೊಂಡು ಹೇಳಿದಾಗ ನೀವೇನ್ ಮಾಡ್ತೀರಿ? ಬೈಯೋದನ್ನ ನಿಲ್ಲಿಸ್ಬಿಡ್ತೀರಾ? ಅಂದ್ರೆ ಇಲ್ಲಿ ಮಗುಗೆ ನಾನು ಆ ವಸ್ತುವನ್ನ ಜಾಗ್ರತೆಯಾಗಿ ತಗೊಂಡ್ ಬರ್ಬೇಕು ಅನ್ನುವ ಜ್ಞಾನ ಮೂಡುತ್ತೆ. ಅಂದ್ರೆ ಆ ಮಗು ಕರ್ಮ ಮಾಡಿದೆ, ಪರಿಣಾಮವನ್ನ ಅನುಭವಿಸುವಾಗ ಆ ಮಗುಗೆ ಯಾವಾಗ ಜ್ಞಾನ ಬರುತ್ತೋ ಆಗ ಆ ಕರ್ಮದ ಪರಿಣಾಮ ನಿಂತು ಹೋಗುತ್ತೆ. ಅಂದ್ರೆ ನಾವು ಜೀವಿಸುವ ಈ ವರ್ತಮಾನ ಕ್ಷಣದಲ್ಲಿ ಜ್ಞಾನವನ್ನ ಹೊಂದಿದರೆ ಆ ಜ್ಞಾನ ಎನ್ನುವ ಅಗ್ನಿಯಲ್ಲಿ ನಾವು ಮಾಡಿರುವ ಪೂರ್ವ ಜನ್ಮದ ಕರ್ಮಗಳೆಲ್ಲ ದಗ್ಧವಾಗಿ ನಾವು ಮತ್ತೆ ವರ್ತಮಾನ ಕ್ಷಣದಲ್ಲಿ ಅನುಭವಿಸುವ ಅವಶ್ಯಕತೆ ಇರೋದಿಲ್ಲ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ಪ್ರಸ್ತುತ ಮಾಡುವ ಕ್ರಿಯಾಮಣಿ ಕರ್ಮ ಬಹಳ ಮುಖ್ಯವಾದದ್ದು. ಈ ಕೆಟ್ಟ ಕರ್ಮಗಳು ಯಾವುದು ಅಂತ ನಾವು ಹಿಂದೆ ತಿಳ್ಕೊಂಡ್ವಿ. ಈ ಕೆಟ್ಟ ಕರ್ಮಗಳನ್ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು ಧ್ಯಾನವನ್ನ ಪ್ರಾರಂಭ ಮಾಡ್ಬೇಕು. ಯಾವ ರೀತಿ ಕಳ್ಕೋಬೇಕು ಅಂದ್ರೆ ಧ್ಯಾನವನ್ನ ನಾವು ಪ್ರಾರಂಭ ಮಾಡ್ಬೇಕು. ಧ್ಯಾನದಿಂದ ಏನಾಗತ್ತೆ ಅಂದ್ರೆ ಹೆಚ್ಚು ಪ್ರಾಣ ಶಕ್ತಿಯನ್ನ ನಾವು ಒಳಗೆ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಾವು ಮಾಡಿರುವ ಕೆಟ್ಟ ಕರ್ಮಗಳು ಎಲ್ಲಿರುತ್ತೆ ಅದೆಲ್ಲ ಅಂದ್ರೆ ನಮ್ಮ ನಾಡಿ ಮಂಡಲದಲ್ಲಿ ಬ್ಲಾಕ್ಸ್ ರೂಪದಲ್ಲಿ ಇರುತ್ತೆ. ಅಂದ್ರೆ ನಾವು ಮೇಲಿನ ಲೋಕಗಳಿಂದ ಕೆಳಗಡೆ ಬರುವಾಗ ಈ ಅನಾರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ಬೇಕು ಅಂತ ತಗೊಂಡ್ ಬಂದಿರೋ ಎಲ್ಲಾ ಕರ್ಮಗಳು ನಮ್ಮ ನಾಡಿ ಮಂಡಲದಲ್ಲಿ ಬ್ಲಾಕ್ಸ್ ರೂಪದಲ್ಲಿ ಇರುತ್ತೆ. ಯಾವಾಗ ನಾವು ಧ್ಯಾನ ಸಾಧನೆಯನ್ನ ಮಾಡ್ತೀವೋ ಅನಂತವಾಗಿ ಬರುವ ಪ್ರಾಣಶಕ್ತಿ ನಮ್ಮ ನಾಡಿ ಮಂಡಲವನ್ನ ಶುದ್ಧಿ ಮಾಡಿ ನಮ್ಮ ಶಾರೀರಿಕ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ತೀವಿ. ಸೊ ಇಲ್ಲಿ ನಾವು ಮಾಡುವ ಕ್ರಿಯಾಮಣಿ ಕರ್ಮ ಏನು ಅಂದ್ರೆ ಪ್ರತಿದಿನ ಧ್ಯಾನ ಸಾಧನೆ ಮಾಡೋದು. ವರ್ತಮಾನದಲ್ಲಿ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದರ ಮೇಲೆ ನೀವು ನಿಮ್ಮ ಹಿಂದಿನದನ್ನು ಬದಲಾಯಿಸ್ಕೊಳ್ಬಹುದು, ಭವಿಷ್ಯವನ್ನ ಸೃಷ್ಟಿ ಮಾಡ್ಕೋಬಹುದು. ನೋಡಿ, ಅದಕ್ಕೆ ಧ್ಯಾನ ಸಾಧನೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ನಾವು ಕ್ಲಿಯರ್ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನೊಂದು ರೀತಿಯ ಕರ್ಮ ಏನು ಅಂದ್ರೆ ಕಷ್ಟಗಳು ಬರೋದು. ಸೊ ಈ ಕಷ್ಟಗಳು ಬಂದಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಜವಾಬ್ದಾರಿಯನ್ನ ತಗೋಬೇಕು. ಯಾವ ರೀತಿ ಅಂದ್ರೆ ಈಗ ನಿಮ್ಮನ್ನ ವ್ಯಾಪಾರದಲ್ಲಿ ಯಾರೋ ಮೋಸ ಮಾಡಿದ್ದಾರೆ ಅಥವಾ ಮತ್ತೆ ಯಾವುದೋ ರೀತಿಯ ನಿಂದನೆಗಳನ್ನ ಅನುಭವಿಸ್ತಾ ಇದ್ದೀರಾ. ಆಗ ನೀವೇನ್ ಮಾಡ್ತೀರಿ ಅಂದ್ರೆ ಜ್ಞಾನ ಇಲ್ಲದೆ ಇದ್ದಾಗ ಎದುರಿನ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತೀರಾ. ಆ ಕಷ್ಟಗಳಿಗೆಲ್ಲ ಅವರೇ ಜವಾಬ್ದಾರಿ, ಅವರಿಂದ ನಾನು ಮೋಸ ಹೋಗ್ಬಿಟ್ಟೆ, ಅವರಿಂದ ನನಗ್ ತೊಂದರೆ ಆಯ್ತು, ಅವರಿಂದ ನನ್ಗೆ ಅವಮಾನ ಪಾಲಾಯ್ತು ಅಂತ ನಾವು ಇನ್ನೊಬ್ಬರ ಮೇಲೆ ಅದನ್ನ ಯಾವಾಗ್ಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಆದ್ರೆ ಆ ಕಷ್ಟಗಳಿಗೆ ನೀವೇ ಜವಾಬ್ದಾರಿ ಅಂತ ಅಂದ್ಕೊಳ್ಳೋದಿಲ್ಲ. ಆದ್ರಿಂದ ಕಷ್ಟಗಳು ಬಂದಾಗ ಓಕೆ, ನನಗೆ ಈ ಕಷ್ಟ ಬಂದಿದೆ ಅಂದ್ರೆ ಇದು ನನ್ನ ಯಾವುದೋ ಜನ್ಮದ ಕರ್ಮದ ಫಲ. ಇದರಿಂದ ನಾನು ಹೊರಗಡೆ ಬರ್ಬೇಕು ಅಂದ್ರೆ ನಾನು ಎಂತಹ ಜ್ಞಾನದಿಂದ ಕೂಡಿದ ಕರ್ಮವನ್ನ ಆಚರಿಸ್ಬೇಕು ಯೋಚನೆ ಮಾಡ್ಬೇಕು. ಮೊದಲನೆಯದಾಗಿ ಜವಾಬ್ದಾರಿ ತಗೊಳ್ಳೋದು ಅಂದ್ರೆ ಇದಕ್ಕೆ ನಾನೇ ಕಾರಣ ಅನ್ನುವ ಜವಾಬ್ದಾರಿ. ನಂತರ ಅವೇರ್ ಆಗಿ ಇರುವುದು, ಅರಿವಿನಿಂದ ಇರೋದು, ಕರುಣೆಯಿಂದ ಇರೋದು, ಸಹನೆಯಿಂದ ಇರೋದು, ವರ್ತಮಾನ ಕ್ಷಣವನ್ನ ಪೂರ್ತಿಯಾಗಿ ಅಂಗೀಕರಿಸೋದು.
ಅದನ್ನ ಸ್ವೀಕರಿಸಿ ನಮ್ಮ ಒಂದು ಪ್ರತಿಸ್ಪಂದನೆಯನ್ನ ಬದಲಾಯಿಸ್ಕೊಳ್ಬೇಕು. ನಾವು ಬಿಡುಗಡೆ ಮಾಡುವ ನಮ್ಮ ಭಾವನೆಗಳನ್ನ ನಾವು ಬದಲಾಯಿಸ್ಕೊಳ್ಬೇಕು. ಕೋಪದಿಂದ ಇರೋದು, ನಾನ್ ಮೋಸ ಹೋದೆ, ಬಲಿಪಶು ಆದೆ, ಇವುಗಳೆಲ್ಲವನ್ನ ಬಿಟ್ಟು ಓಕೆ, ಎಲ್ಲಾ ನಡೀತಾ ಇರೋದು ನನ್ನ ಒಳ್ಳೆಯದಕ್ಕೆ, ನಾನು ಜೀವನದಲ್ಲಿ ಏನನ್ನೋ ಕಲಿಯುವುದಕ್ಕೆ ನಾನು ಸಿದ್ಧವಾಗಿದ್ದೀನಿ, ನನ್ನ ಜೀವನದಲ್ಲಿ ಏನಿದೆಯೋ ಅದನ್ನ ಪೂರ್ತಿಯಾಗಿ ಅಂಗೀಕರಿಸಿ ನಾನು ಸರೆಂಡರ್ ಆಗ್ತಾ ಇದ್ದೀನಿ. ಯಾರಾದ್ರೆ ನನ್ಗೆ ಕಷ್ಟವನ್ನ ಉಂಟು ಮಾಡಿದಾರೋ ಅವರನ್ನ ನಾನು ಪೂರ್ತಿಯಾಗಿ ಕ್ಷಮಿಸಿ ಬಿಟ್ಟು ಬಿಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ನಾವು ಪೂರ್ತಿಯಾಗಿ ಜವಾಬ್ದಾರಿಯನ್ನ ತಗೊಳ್ಳೋದು, ಕ್ಷಮಿಸೋದು, ಸೊ ಬೇರೆ ಬೇರೆ ವೈಬ್ರೇಷನ್ ಅನ್ನ ರಿಲೀಸ್ ಮಾಡೋದು, ಇವುಗಳೆಲ್ಲವನ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ ಜ್ಞಾನದಿಂದ ಕೂಡಿದ ಕ್ರಿಯಾಮಣಿ ಕರ್ಮ ವರ್ತಮಾನ ಕ್ಷಣದ ಪ್ರವರ್ತನೆಯ ಕಾರಣದಿಂದ ಏನಾಗತ್ತೆ ಅಂದ್ರೆ ಆ ಒಂದು ಪರಿಸ್ಥಿತಿ ಎಲ್ಲವೂ ಬದಲಾಗಿ ನಾವು ಅದರಿಂದ ಏನು ಕಲಿಬೇಕೋ ಅದನ್ನ ಕಲಿತೀವಿ. ನೋಡಿ, ಫರ್ಗೆಟ್ ಅಂಡ್ ಫರ್ಗಿವ್ ಅಂತ ಎಷ್ಟು ಸಲ ನಾವು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಬಂದ್ಮೇಲೆ ಕಲಿತಾ ಇದ್ದೀವಿ. ಲೂಯಿಸ್ ಹೇ ಮೇಡಮ್ ಕೂಡ ನಮ್ಮ ಒಂದು ಎಲ್ಲಾ ಕಾಯಿಲೆಗಳಿಗೆ ಕಾರಣ ನಾವು ಕ್ಷಮಿಸದೇ ಇರೋದು ಅಂತ ಎಷ್ಟು ಸಲ ತಿಳಿಸಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ನಾವು ಯಾವಾಗ ಅರ್ಥ ಮಾಡ್ಕೊಳ್ತೀವೋ ಇನ್ನೊಬ್ಬರನ್ನ ನಾವು ದೂಷಿಸೋದನ್ನ ಬಿಡ್ತೀವಿ, ಇನ್ನೊಬ್ಬರ ಬಗ್ಗೆ ನಾವು ನಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನ ಬಿಡ್ತೀವಿ, ನಮ್ಮಿಂದ ಆ ಒಂದು ದ್ವೇಷ ಭಾವನೆ ವೈಬ್ರೇಷನ್ ಕಳಿಸೋದನ್ನ ನಾವು ಬಿಡ್ತೀವಿ. ಮತ್ತೆ ಈ ಕರ್ಮವನ್ನ ನಾವು ಯಾಕೆ ಅನುಭವಿಸ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಕರ್ಮವನ್ನ ಯಾಕೆ ಅನುಭವಿಸ್ಬೇಕು ಅಂದ್ರೆ ನಾವು ಪಾಠವನ್ನ ಕಲಿಯೋದಕ್ಕೋಸ್ಕರ. ಉದಾಹರಣೆಗೆ ಯಾವುದೋ ಜನ್ಮದಲ್ಲಿ ಅಜ್ಞಾನದಿಂದ ಮಾಂಸಾಹಾರ ಸೇವನೆ ಮಾಡ್ತಾ ಇದ್ದೆ, ಈ ಜನ್ಮದಲ್ಲಿ ನಾನು ಮಾಡಿರುವ ಕೆಟ್ಟ ಕರ್ಮದ ಫಲವಾಗಿ ನನಗೆ ದುಃಖ ಕೊಡುವ ವ್ಯಕ್ತಿ ನನ್ಗೆ ಸಿಗ್ತಾರೆ. ಎಷ್ಟು ಕಾಲ ಈ ಕರ್ಮವನ್ನ ಅನುಭವಿಸ್ಬೇಕು ಅಂದ್ರೆ ಯಾವಾಗ ನೀವು ನಾನು ಪಾಪ ಮಾಡಬಾರ್ದು, ಯಾರಿಗೂ ದುಃಖ ಕೊಡಬಾರ್ದು ಅನ್ನುವ ಒಂದು ಅರಿವು ನಿಮಗೆ ಬರುತ್ತೋ, ಯಾವಾಗ ಇದೆಲ್ಲದಕ್ಕೂ ಕಾರಣ ನಾನೇ ಅನ್ನುವ ಒಂದು ರಿಯಲೈಸೇಷನ್ ನಿಮ್ಮಲ್ಲಿ ಬರುತ್ತೋ, ಯಾವಾಗ ನಿಮಗೆ ತೊಂದರೆ ಕೊಡುವ ವ್ಯಕ್ತಿಯನ್ನ ನೀವು ಕ್ಷಮಿಸಬಲ್ರೋ ಅಲ್ಲಿಯವರೆಗೂ ನಿಮ್ಮ ಕರ್ಮ ಇರುತ್ತೆ. ನೋಡಿ, ನಮ್ಮಲ್ಲಿ ಎಷ್ಟೋ ಜನ ನಂಗೆ ಅತ್ತೆ ತೊಂದರೆ ಕೊಡ್ತಾರೆ, ಗಂಡ ತೊಂದರೆ ಕೊಡ್ತಾನೆ, ಹೀಗೆ ಸಂಬಂಧಗಳಿಂದ ತೊಂದರೆ ಆಗ್ತಾ ಇದೆ ಅಂತೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಈ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿ ಇದೆಲ್ಲದಕ್ಕೂ ನೀವೇ ಕಾರಣ, ಅವರನ್ನ ಕ್ಷಮಿಸಿ ಅಂತ ಹೇಳಿದಾಗ ತುಂಬಾ ಜನ ಅದಕ್ಕೆ ರೆಡಿ ಇರಲ್ಲ. ಮೇಡಮ್ ಅಷ್ಟು ತೊಂದರೆ ಕೊಟ್ಟಿರ್ತಾರೆ, ಹೇಗ್ ಕ್ಷಮಿಸೋದು ಅವ್ರನ್ನ ಅಂತ ನಮ್ಗೆ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ಕರ್ಮ ಸಿದ್ಧಾಂತವನ್ನ ತುಂಬಾ ಡಿಟೇಲ್ ಆಗಿ ಪ್ರತಿ ಒಬ್ರು ತಿಳ್ಕೋಬೇಕು ಅಂತ ನಮ್ಮ ಗುರುಗಳು ಹೇಳ್ತಾ ಇರೋದು. ಯಾವಾಗ ನಿಮ್ಮಲ್ಲಿ ಕ್ಷಮಾಗುಣ, ಕರುಣೆ, ಅವಗಾಹನೆ, ಪರಿವರ್ತನೆ ಬರುತ್ತೋ ಆಗ ನೀವು ಆ ಕರ್ಮ ಬಂಧನದಿಂದ ಬಿಡುಗಡೆಯನ್ನ ಪಡಿತೀರಾ. ನೀವು ಎಷ್ಟು ದಿನ 10th ಸ್ಟ್ಯಾಂಡರ್ಡ್ ಓದ್ತೀರಾ? ಎಲ್ಲಿಯವರೆಗೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗೋದಿಲ್ವೋ ಆ 10th ಸ್ಟ್ಯಾಂಡರ್ಡ್ ಓದ್ತಾನೇ ಇರ್ಬೇಕು. ನೀವು ಪಾಸ್ ಆದ್ರೆ ನೀವು 10th ಸ್ಟ್ಯಾಂಡರ್ಡ್ ಮತ್ತೆ ಓದ್ಬೇಕಾಗಿಲ್ಲ, ಹೌದಲ್ವಾ? ನಾವು ಪ್ರತಿ ವರ್ಷ ಪಾಸ್ ಆಗ್ತಾ ಇದ್ರೆ ಮತ್ತೆ ನಮ್ಗೆ ಹಿಂದಿನ ಒಂದು ಸಿಲೆಬಸ್ ಓದೋ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಆ ಜ್ಞಾನ ನಮ್ಮಲ್ಲಿ ಇರುತ್ತೆ. ಅದೇ ವಿಧವಾಗಿ ನಾವು ಮಾಡುವ ಕರ್ಮ, ನಾನು 1 ವರ್ಷದವರೆಗೆ ಯಾರಿಗೆ ಹಿಂಸೆ ಮಾಡಿದ್ರೆ ನಾನು 1 ವರ್ಷ ಹಿಂಸೆ ಅನುಭವಿಸ್ಬೇಕು ಅಂದ್ಕೊಳ್ತೀರಾ. ಆದ್ರೆ ಕರ್ಮ ಸಿದ್ಧಾಂತ ಅಂದ್ರೆ ಅದಲ್ಲ ಮಾಸ್ಟರ್ಸ್. ಆ ರೀತಿ ನಾವು ಯಾರನ್ನೂ ಹಿಂಸಿಸಬಾರದು ಅನ್ನೋ ಅವಗಾಹನೆ ಬುದ್ಧಿ ಎಲ್ಲಿಯವರೆಗೂ ಬರೋದಿಲ್ವೋ
ಅಲ್ಲಿಯವರೆಗೆ ನಾವು ಕರ್ಮವನ್ನ ಅನುಭವಿಸ್ತಾ ಇರ್ತೀವಿ. ಅರ್ಥ ಆಯ್ತಾ? ನಾವು ಕರ್ಮ ಮಾಡಿದರೆ 1 ವರ್ಷ ಅನುಭವಿಸಬಹುದು, 10 ವರ್ಷ ಅನುಭವಿಸ್ಬೋದು, ಕೆಲವು ಜನ್ಮಗಳನ್ನ ನಾವು ಅನುಭವಿಸ್ಬೇಕಾಗಿ ಬರಬಹುದು, ಅಥವಾ ಒಂದೇ ದಿನ ಅನುಭವಿಸ್ಬೋದು, 1 ಗಂಟೆ ಅನುಭವಿಸ್ಬೋದು. ಎಷ್ಟು ಬೇಗ ಆ ಅವಗಾಹನೆಯನ್ನ ಹೊಂದುತ್ತೇವೋ ಅಷ್ಟು ಬೇಗ ಕ್ಷಮಿಸೋದಕ್ಕೆ ಸಾಧ್ಯವಾಗ್ತಾ ಇದೆಯೋ, ಎಲ್ಲರನ್ನೂ ಕರುಣೆಯಿಂದ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆಯೋ, ಅಂದ್ರೆ ಅವರನ್ನ ಕ್ಷಮಿಸಿ ಅವರ ಮೇಲೆ ಕೋಪ, ದ್ವೇಷ ಭಾವನೆ ಇಲ್ಲದೆ ಕರುಣೆ ಭಾವನೆಯಿಂದ, ಪ್ರೀತಿ ಭಾವನೆಯಿಂದ ಇದ್ದು ಆ ಅನ್ಕಂಡೀಷನಲ್ ಪ್ರೀತಿಯನ್ನ ನೀವು ಯಾವಾಗ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಆಗ ನೀವು ಆ ಕರ್ಮದಿಂದ ಹೊರಗಡೆ ಬರ್ತೀರಾ. ಅಷ್ಟೇ ಅಲ್ಲದೆ ನಾನು 1 ವರ್ಷ ಕರ್ಮ ಮಾಡಿದ್ದೀನಿ, 1 ವರ್ಷ ಅನುಭವಿಸ್ಬೇಕು ಅನ್ನುವ ಲೆಕ್ಕಾಚಾರ ಇಲ್ಲ ಈ ಕರ್ಮ ಸಿದ್ಧಾಂತದಲ್ಲಿ. ಕರ್ಮವನ್ನ ನಾವು ಎಷ್ಟು ಕಾಲ ಅನುಭವಿಸ್ಬೇಕು ಅಂದ್ರೆ ನಾವು ಪಾಠವನ್ನು ಕಲಿಯುವವರೆಗೆ ಅನುಭವಿಸ್ಬೇಕು. ಈಗ ಕರ್ಮ ಅನುಭವಿಸುವ ಮೊದಲೇ ಪಾಠವನ್ನ ಕಲ್ತ್ಕೊಂಡ್ರೆ ಅಸಲು ಕರ್ಮ ಅನುಭವಿಸುವ ಪ್ರಮೇಯವೇ ಇರುವುದಿಲ್ಲ ಅಂತ ಪತ್ರಿಜ್ ಅವರು ಹೇಳ್ತಾರೆ. ಅಸಲು ಈ ಕರ್ಮ ಸಿದ್ಧಾಂತ ಯಾಕೆ ಇದೆ ಅಂದ್ರೆ ನಮ್ಮಲ್ಲಿ ಪರಿವರ್ತನೆ ತರೋದಕ್ಕೆ, ನಮ್ಮಲ್ಲಿ ಅವಗಾಹನೆಯನ್ನ ತರೋದಕ್ಕೆ. ಕರ್ಮ ಸಿದ್ಧಾಂತ ಅನ್ನೋದು ಒಂದು ಶಿಕ್ಷಣ, ಅದು ಶಿಕ್ಷೆ ಅಲ್ಲ. ನಾವು ಎಷ್ಟೋ ಕರ್ಮಗಳನ್ನ ಅನುಭವಿಸಿ, ಎಷ್ಟೋ ರೀತಿಯ ದುಃಖಗಳನ್ನ, ಅವಮಾನಗಳನ್ನ ಅನುಭವಿಸಿ, ಎಷ್ಟೋ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸಿ ಹೊಂದಬೇಕಾದ ಜ್ಞಾನವನ್ನ ಧ್ಯಾನ ಮಾಡೋದ್ರಿಂದ, ಒಬ್ಬರ ಅನುಭವನ ಕೇಳೋದ್ರಿಂದ, ಒಬ್ಬ ಮಾಸ್ಟರ್ನ ಸತ್ಸಂಗ ಕೇಳೋದ್ರಿಂದ ಪಡೆದುಕೊಳ್ತಾ ಇದ್ದೀವಿ ಅಲ್ವಾ ಮಾಸ್ಟರ್ಸ್? ಈ ಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ನಮ್ಮ ವರ್ತನೆಯಲ್ಲಿ ಬದಲಾವಣೆ ಬರುತ್ತೆ, ನಮ್ಮ ಅವಗಾಹನೆಯಲ್ಲಿ ಬದಲಾವಣೆ ಬರುತ್ತೆ. ಆದ್ದರಿಂದ ನಾವು ನಿಧಾನವಾಗಿ ಕರ್ಮದಿಂದ ಮುಕ್ತಿಯನ್ನ ಪಡಿತಾ ಹೋಗ್ತೀವಿ. ಕರ್ಮ ಸಿದ್ಧಾಂತದಿಂದ, ಜ್ಞಾನ ಅನ್ನೋ ಅಗ್ನಿಯಿಂದ ಕರ್ಮವನ್ನೆಲ್ಲ ದಗ್ಧ ಮಾಡ್ಕೊಳ್ತೀವಿ. ಅಷ್ಟೇ ಬಿಟ್ರೆ ಈ ಕರ್ಮ ಆ ಅಗ್ನಿ ಯಾವುದು ನಮ್ಮನ್ನ ಸುಡೋದಿಲ್ಲ. ಜ್ಞಾನ ಅನ್ನೋ ಅಗ್ನಿಯಿಂದ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಕರ್ಮ ಸಿದ್ಧಾಂತ ಅನ್ನೋದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಧ್ಯಾನದ ಸಹಾಯದಿಂದ ಪಾಠಗಳನ್ನ ಕಲ್ತ್ಕೊಂಡಾಗ ನಮ್ಮನ್ನ ಹೇಗೆ ಬಿಡುಗಡೆ ಮಾಡುತ್ತೆ. ಪಾಠವನ್ನ ಕಲಿಯದಿದ್ರೆ ಕೆಲವು ಜನ್ಮಗಳನ್ನ ವ್ಯರ್ಥ ಮಾಡ್ಕೊಳ್ತೀವಿ. ಒಂದು ಕ್ಷಮಾಪಣೆಯನ್ನ ತಿಳಿದುಕೊಳ್ಳೋದಕ್ಕೆ ಕೆಲವು ಜನ್ಮಗಳನ್ನ ವ್ಯರ್ಥ ಮಾಡ್ಕೊಳ್ತೀವಿ. ಅಂಗೀಕಾರ ಮಾಡೋದು, ಕೆಲವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದು, ಕಲಿಯೋದಕ್ಕೋಸ್ಕರ ಕೆಲವು ಜನ್ಮಗಳನ್ನ ನಾವು ವ್ಯರ್ಥ ಮಾಡ್ಕೊಳ್ತೀವಿ. ಎಷ್ಟೋ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ನಾವು ಅನುಭವಗಳನ್ನ ಓದ್ತಾ ಇರ್ತೀವಿ. ಅದರಲ್ಲಿ ಯಾಕೆ ಇಬ್ರಿಗೂ ದ್ವೇಷ ಇದೆ ಅಂತ ಅವರು ಹಿಂದಿನ ಜನ್ಮಕ್ಕೆ ಕರೆದುಕೊಂಡು ಹೋದಾಗ ಅವ್ರು ಯಾವುದೋ ಜನ್ಮದಲ್ಲಿ ಅಲ್ಲಿ ಕೂಡ ವೈರಿಗಳಾಗಿರ್ತಾರೆ. ಅಲ್ಲಿ ಅವರು ಕ್ಷಮಾಪಣೆಯನ್ನ ಮಾಡದೇ ಇರೋದಕ್ಕೆ, ಜ್ಞಾನವನ್ನ ಪಡಿದೇ ಇರೋದಕ್ಕೆ ಅದೆಲ್ಲವನ್ನು ಮತ್ತೊಂದು ಜನ್ಮಕ್ಕೆ ಅವರು ತಗೊಂಡು ಬಂದಿರ್ತಾರೆ. ಯಾವಾಗ ಧ್ಯಾನ ಮಾಡೋದಿಲ್ವೋ, ಈ ಆತ್ಮಜ್ಞಾನ, ಅವಗಾಹನೆ, ಈ ಜೀವನ ಶಾಸ್ತ್ರ ಅನ್ನೋದು ಗೊತ್ತಿಲ್ವೋ, ಆಗ ಎಷ್ಟೋ ಜನ್ಮಗಳು, ಎಷ್ಟೋ ವರ್ಷಗಳು ನಾವು ವ್ಯರ್ಥ ಮಾಡ್ಕೊಳ್ತೀವಿ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಎಷ್ಟು ಕೆಟ್ಟ ಕರ್ಮಗಳನ್ನು ಮಾಡಿದ್ರು ನಮ್ಮ ಅವಗಾಹನೆಯನ್ನ ಬದಲಾಯಿಸ್ಕೊಂಡು ಈ ವರ್ತಮಾನ ಕ್ಷಣದಲ್ಲಿ ಜ್ಞಾನದಿಂದ ಕೂಡಿದ ಕರ್ಮಗಳನ್ನ ನಾವು ಮಾಡ್ತೀವಿ. ಧ್ಯಾನ ಸಾಧನೆ ಮಾಡ್ತಾ ಇರ್ತೀವಿ, ಸೇವೆ ಮಾಡ್ತಾ ಇರ್ತೀವಿ. ನಾವು ಈ ಕರ್ಮದಿಂದ ಹೊರಗೆ ಬರೋದಕ್ಕೆ ಸೇವೆ ಅನ್ನೋದು ಒಂದು ದೊಡ್ಡ ಪ್ರಕ್ರಿಯೆ ಫ್ರೆಂಡ್ಸ್. ಯಾವಾಗ್ಲೂ ಸೇವೆಯನ್ನ ಮಾಡಿ. ನಿಮ್ಮ ಹತ್ತಿರ ದುಡ್ಡಿಲ್ಲ, ಸಮಯ ಇದೆ, ಸಮಯ ಇದ್ರೆ ಧ್ಯಾನ ಹೇಳ್ಕೊಡಿ. ಸಂಗೀತ ಗೊತ್ತಿದ್ರೆ ಸಂಗೀತ ಹೇಳ್ಕೊಡಿ. ಯಾರಿಗಾದ್ರೂ ಶುಶ್ರೂಷೆ ಮಾಡಿ.
ಏನು ನಿಮ್ಗೆ ಆಗುತ್ತೋ ಆ ಸೇವೆಯನ್ನ ಮಾಡಿ. ಸೇವೆಯನ್ನ ಮಾಡೋದ್ರಿಂದ ನಾವು ಕರ್ಮದಿಂದ ಹೊರಗಡೆ ಬರ್ತೀವಿ. ತಾಳ್ಮೆಯಿಂದ, ಕ್ಷಮಾಗುಣದಿಂದ, ಕರುಣೆಯಿಂದ, ಕೃತಜ್ಞತೆಯಿಂದ ಇರುವುದರಿಂದ ನಾವು ಕರ್ಮದಿಂದ ಹೊರಗಡೆ ಬರ್ಬೋದು. ನಾನು ಆ ರಾಮಕೃಷ್ಣ ಪರಮಹಂಸರ ಪತ್ನಿ ಶಾರದಾ ಮಾತೆಯವರ ಒಂದು ಪುಸ್ತಕದಲ್ಲಿ ಕೂಡ ಓದಿದ್ದೆ, ನಾವು ಸೇವೆ ಮಾಡೋದ್ರಿಂದ ನಮ್ಮ ಕರ್ಮಗಳನ್ನ ನಾವು ಸವಸ್ಕೊಳ್ಬಹುದು ಅಂತ. ಇದನ್ನ ನಾನು ಅವರ ಪುಸ್ತಕದಲ್ಲಿ ಕೂಡ ಓದಿದ್ದೆ. ಸೊ ಸೇವೆಯಿಂದ ಹೆಚ್ಚು ಹೆಚ್ಚು ಕರ್ಮಗಳನ್ನ ನಾವು ಕಳೆದುಕೊಳ್ಬಹುದು ಅಂತ ನಮ್ಮ ಪತ್ರಿಜಿಯವರು ಕೂಡ ತಿಳಿಸಿದ್ದಾರೆ. ಇನ್ನು ಕೃತಜ್ಞತಾ ಭಾವನೆ ಬಗ್ಗೆ ನಮ್ಗೆಲ್ಲಾ ಗೊತ್ತಿದೆ. ಪ್ರತಿದಿನ ನಮ್ಮ ಈ ದೇಹಕ್ಕೆ, ದೇಹದ ಅವಯವಗಳಿಗೆ ನಾವು ಕೃತಜ್ಞತೆಯನ್ನ ತಿಳಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ಪ್ರಕೃತಿಗೆ, ಭೂಮಾತೆಗೆ, ಆ ಮರಗಿಡಗಳಿಗೆ, ಆ ವಿಶ್ವಕ್ಕೆ ನಮಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನ ತಿಳಿಸ್ಬೇಕು. ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ಜೊತೆ ಯಾರು ಇರ್ತಾರೋ ಅವರೆಲ್ಲರಿಗೂ ಕೃತಜ್ಞತೆಯನ್ನ ತಿಳಿಸ್ಬೇಕು. ಕೃತಜ್ಞತೆಯನ್ನ ತಿಳಿಸೋದ್ರಿಂದ ಕೂಡ ನಾವು ನಮ್ಮ ಎಷ್ಟೋ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕೃತಜ್ಞತಾ ಭಾವನೆಯ ವರ್ಕ್ಶಾಪ್ಗಳನ್ನ ನಾವು ಹಿಂದೆ ಮಾಡಿದ್ದೀವಿ. ಅದರ ಬಗ್ಗೆ ಡಿಟೇಲ್ ಆಗಿ ನಾವು ಇದರಲ್ಲಿ ತಿಳಿಸಿದ್ದೀವಿ. ಸೊ ಈ ಕರ್ಮ ಸಿದ್ಧಾಂತದ ಬಗ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಒಂದು ಮರದಿಂದ ಲಕ್ಷಗಟ್ಟಲೆ ಬೆಂಕಿ ಕಟ್ಟೆಗಳನ್ನ ತಯಾರು ಮಾಡಬಹುದು. ಅಂದ್ರೆ ಆ ಕಟ್ಟಿಗೆಯಿಂದ, ಅದೇ ಒಂದು ಬೆಂಕಿ ಕಡ್ಡಿಯಿಂದ ಎಷ್ಟೋ ಮರಗಳನ್ನ ನಾಶ ಕೂಡ ಮಾಡಬಹುದು. ಇದರ ಅರ್ಥ ಏನು ಅಂದ್ರೆ, ನನ್ನ ಹೆಂಡತಿ ತಾನೆ, ಚಿಕ್ಕ ಮಕ್ಕಳು ತಾನೆ, ಸೊಸೆ ತಾನೆ, ನನ್ನಲ್ಲಿ ಕೆಲಸ ಮಾಡುವವರು ಅಂತ, ಇಲ್ಲ ಅಂದ್ರೆ ಇವರಿಗೆ ನಾನಲ್ದೆ ಬೇರೆ ಗತಿ ಇಲ್ಲ ಅಂತನೋ, ನನ್ನ ಹತ್ರ ಸಾಲ ತಗೊಂಡಿದ್ದಾರೆ ಅಂತನೋ, ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಮಗಿಂತ ಕಡಿಮೆ ಇರುವ ಜ್ಞಾನದಲ್ಲಾದರೂ ಸರಿ, ಆರ್ಥಿಕ ಪರಿಸ್ಥಿತಿಯಲ್ಲಾದರೂ ಸರಿ, ಅಧಿಕಾರದಲ್ಲಾದ್ರೂ ಯಾವುದೇ ಒಂದು ರೀತಿಯಲ್ಲಿ ಕಡಿಮೆ ಇದ್ದವರನ್ನ ನಾವು ಕೀಳಾಗಿ ಕಾಣೋದ್ರಿಂದ, ಅವರಿಗೆ ನೋವು ಕೊಡೋದ್ರಿಂದ ನಮ್ಗೆ ಆ ಕರ್ಮ ಖಂಡಿತ ಬಂದೇ ಬರುತ್ತೆ. ಹೇಗೆ ಅಂದ್ರೆ, ಒಂದು ಮರದಲ್ಲಿ ಲಕ್ಷ ಬೆಂಕಿ ಕಡ್ಡಿಗಳು ಬಂದಿದ್ದಾವೆ ಅಂತ ಒಂದು ಕಡ್ಡಿಯನ್ನ ಅಲಕ್ಷ್ಯ ಮಾಡಿದ್ರೆ ಏನಾಗತ್ತೆ, ಅದೇ ಬೆಂಕಿ ಕಡ್ಡಿ ಕೆಲವು ಲಕ್ಷ ಮರಗಳನ್ನ ಸುಟ್ಟು ಹಾಕತ್ತೆ. ಅಂದ್ರೆ ಯಾರನ್ನೂ ನಾವು ಕೀಳಾಗಿ ನೋಡಬಾರದು, ಯಾವ ಜೀವಿಯನ್ನು ಕೀಳಾಗಿ ನೋಡಬಾರದು. ಅದೇ ಅಲ್ವಾ ನಮ್ಮ ಗುರುಗಳು ಹೇಳೋದು, ಪ್ರತಿಯೊಂದು ಸೃಷ್ಟಿಯಲ್ಲಿ ನಮ್ಮ ಪ್ರತಿ ಒಂದರಲ್ಲೂ ಆತ್ಮ ಇದೆ, ಆ ಆತ್ಮದಲ್ಲಿ ದೈವ ಇದೆ, ಆ ದೈವವನ್ನ ನೀವು ಗೌರವ ಕೊಡಿ ಅಂತ ನಮ್ಮ ಪತ್ರಿಜಿಯವರು ಪದೇ ಪದೇ ಹೇಳೋದು ಇದೇ ಕಾರಣಕ್ಕೆ. ಈಗ ಉದಾಹರಣೆಗೆ ಮನೆಯಲ್ಲಿರೋರು ಅಜ್ಞಾನಿಗಳೇ ಆಗಿರ್ಬಹುದು, ಆದ್ರೆ ಅವರಿಗೆ ನಮ್ಮಷ್ಟು ಬುದ್ಧಿ ಇಲ್ಲದೆ ಇರ್ಬೋದು. ನಾವು ಮಾತ್ರ ಅವರನ್ನ ಪೂರ್ತಿಯಾಗಿ ಅಕ್ಸೆಪ್ಟ್ ಮಾಡಿ ಗೌರವದಿಂದ ಕಾಣ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ತಮ್ಗೆ ಬುದ್ಧಿ ಇದೆ ಅಂತ ಬುದ್ಧಿ ಕಡಿಮೆ ಇರೋರನ್ನ ಹೀಯಾಳಿಸ್ತಾ ಇರ್ತಾರೆ. ತಮಗೆ ರೂಪ ಇದೆ ಅಂತ ರೂಪ ಇಲ್ದವ್ರಿಗೆ ಅಸಹ್ಯವಾಗಿ ಕಾಣ್ತಾ ಇರ್ತಾರೆ. ದುಡ್ಡಿದೆ ಅಂತ ಬಡವರನ್ನ ಕೀಳಾಗಿ ಕಾಣ್ತಾ ಇರ್ತಾರೆ. ಹಾಗೆ ಈ ನಮ್ಮ ಧ್ಯಾನದಲ್ಲೂ ಕೂಡ ನನಗೆ ಎಲ್ಲ ಗೊತ್ತಿದೆ, ನನಗೆ ಜ್ಞಾನ ಇದೆ ಅಂತ ಎಷ್ಟೋ ಜನ ಸ್ವಲ್ಪ ಜ್ಞಾನ ಇರೋರನ್ನ ಕೀಳಾಗಿ ಕಾಣಬಾರ್ದು. ಯಾವುದ್ರಲ್ಲಾದ್ರೂ ಸರಿ, ನಮಗಿಂತ ಕಡಿಮೆ ಇದ್ದವರಿಗೆ ಕರುಣೆಯಿಂದ ಅವರನ್ನ ಸ್ವೀಕಾರ ಮಾಡಿ ಅವರಿಗೆ ಜ್ಞಾನ ಕೊಡೋದಕ್ಕೆ ನಾವು ಸಹಾಯ ಮಾಡ್ಬೇಕು. ಇದೇ ಕರ್ಮ ಸಿದ್ಧಾಂತ. ಕುಟುಂಬ ಸದಸ್ಯರಿಗೆ, ಸುತ್ತಲೂ ಇರೋರಿಗೆ, ಎಲ್ಲಾ ಜೀವಿಗಳಿಗೆ, ಪ್ರಕೃತಿಗೆ ಸೊ ನಾವ್ ಏನ್ ಕೊಡ್ತೀವೋ ಅದನ್ನ ತಿರುಗಿ ನಾವು ಅನುಭವಿಸ್ಬೇಕಾಗತ್ತೆ. ಅದೇ ಕರ್ಮ ಸಿದ್ಧಾಂತ. ಜೊತೆ ಇರುವವರಿಗೆ, ಸಮಸ್ತ ಸೃಷ್ಟಿಗೆ ಏನನ್ನ ಕೊಡ್ತಾ ಇದ್ದೀರೋ, ನಿಮ್ಮ ಮಾತು, ಆಲೋಚನೆಗಳು, ಅವುಗಳನ್ನೇ ತಿರುಗಿ ನಾವು ಪಡೆದುಕೊಳ್ತೀವಿ. ಅದೇ ಕರ್ಮ ಸಿದ್ಧಾಂತ. ಸೊ ಈಗ ಈ ಕರ್ಮ ಸಿದ್ಧಾಂತದಲ್ಲಿ ಇನ್ನೂ ಸ್ವಲ್ಪ ನಾವು ವಿಷಯ ತಿಳ್ಕೋಬೇಕು. ಏನು ಅಂದ್ರೆ,
ಈಗ ಮಾಡಿದ ಕರ್ಮ ಈಗ್ಲೇ ನಾವು ಅನುಭವಿಸ್ತೀವ, ಮುಂದೆ ಅನುಭವಿಸ್ತೀವ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ಈಗ ಬೀಜವನ್ನ ಬಿತ್ತಿದ ತಕ್ಷಣ ಫಲ ಸಿಗೋದಿಲ್ಲ. ಸೊ ವರ್ತಮಾನದ ಫಲಗಳು ಹಿಂದಿನ ಜನ್ಮಗಳದ್ದು. ಹಾಗೆ ವರ್ತಮಾನದ ಫಲಗಳನ್ನ ಭವಿಷ್ಯತ್ತಿನಲ್ಲಿ ಅನುಭವಿಸ್ತೀವಿ. ನಾವು ಅನುಭವಿಸೋದು ಯಾವ ಜನ್ಮದ್ದು, ಯಾವ ಕರ್ಮ ಫಲ ಅಂತ ಹೇಳೋದು ಕಷ್ಟ. ಯಾಕೆಂದ್ರೆ ನಾವು ಮಾಡ್ತಾ ಇರುವ ಕರ್ಮಗಳಿಗೆ ಲೆಕ್ಕ ಇಡಬಾರ್ದು. ಆ ಲೆಕ್ಕ ಇಡೋ ಕೆಲಸವನ್ನ ಸೃಷ್ಟಿಗೆ ನಾವು ಬಿಟ್ಕೊಡ್ಬೇಕು. ಜನ್ಮ ಜನ್ಮಗಳ ಲೆಕ್ಕದ ಪ್ರಕಾರ ಬರಬೇಕಾಗಿರೋದು ಬರುತ್ತೆ, ಹೋಗ್ಬೇಕಾಗಿರೋದು ಹೋಗುತ್ತೆ. ಈ ಕರ್ಮ ಫಲದ ಮೇಲೆ ಆಸಕ್ತಿ ಇದ್ದರೆ ಕರ್ಮಾಚರಣೆ ಪೂರ್ತಿ ಸ್ಥಾಯಿಯಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಮ್ಮ ಧರ್ಮವನ್ನ ನಿರ್ವಹಣೆ ಮಾಡ್ತಾ ಇರ್ಬೇಕು. ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾನೆ ಅಂದ್ರೆ, ಕರ್ಮಗಳನ್ನ ಮಾಡು, ಕರ್ಮ ಫಲವನ್ನ ನಿರೀಕ್ಷೆ ಮಾಡ್ಬೇಡ. ಅಂದ್ರೆ ನೀವು ಧ್ಯಾನಕ್ಕೆ ಬಂದಿದ್ದೀರಿ ಅಂದ್ರೆ ನೀವು 200-300 ಜನ್ಮಗಳನ್ನ ದಾಟ್ಕೊಂಡು ಬಂದಿದ್ದೀರಾ. ನೀವು 200-300 ಜನ್ಮಗಳನ್ನ ದಾಟದೇ ಇದ್ರೆ ಧ್ಯಾನವು, ಆತ್ಮಜ್ಞಾನ ಅನ್ನೋ ಶಬ್ದಗಳು ನಿಮ್ಮ ಕಿವಿಗೆ ಬೀಳೋದಿಲ್ಲ. ಈಗ ನೀವು ಕೆಲವು ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಸಂಚಿತ ಕರ್ಮ ಎಷ್ಟೋ ಇದೆ. ಅದನ್ನ ಅನುಭವಿಸೋದಕ್ಕೆ ಪ್ರಾರಬ್ಧ ಕರ್ಮವಾಗಿ ತಗೊಂಡ್ ಬಂದಿದ್ದೀರಾ. ನೀವು ಎಷ್ಟು ಕರ್ಮ ಮಾಡಿದ್ದೀರಾ, ಎಷ್ಟನ್ನ ಅನುಭವಿಸೋಕೆ ಕೇಳ್ಕೊಂಡು ಬಂದಿದ್ದೀರೋ ಗೊತ್ತಿಲ್ಲ. ಪ್ರಸ್ತುತ ಒಳ್ಳೆಯ ಕರ್ಮಗಳನ್ನ ಮಾಡಿ ನನಗೆ ಒಳ್ಳೆಯದಾಗತ್ತೆ ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಪುಸ್ತಕದ ಮಧ್ಯದಲ್ಲಿದ್ದೀರಾ. ಅಂದ್ರೆ ಹಿಂದೆ ಎಷ್ಟೋ ಜನ್ಮಗಳಾಗೋಗಿದೆ, ಮುಂದೆ ಎಷ್ಟೋ ಜನ್ಮಗಳಿವೆ, ಮಧ್ಯದಲ್ಲಿದ್ದೀರಾ ನೀವು. ಎಷ್ಟೋ ಜನ ಧ್ಯಾನಕ್ಕೆ ಬಂದ್ಮೇಲೆ ಹೇಳ್ತಾ ಇರ್ತಾರೆ, ನಾನು ಎಷ್ಟು ಧ್ಯಾನ ಮಾಡ್ತಾ ಇದ್ದೆ, ಒಂದು ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು ಕಡಿಮೆ ಆಗಿಲ್ಲ. ಅಂದ್ರೆ ನಾವು ಕರ್ಮ ಫಲವನ್ನ ಆಶಿಸ್ತಾ ಇದ್ದೀವಿ. ಅಂದ್ರೆ ನಮ್ಮ ಆರೋಗ್ಯಕ್ಕೋಸ್ಕರ ನಾನ್ ಧ್ಯಾನ ಮಾಡಿ ಆರೋಗ್ಯ ಸರಿ ಮಾಡ್ಕೋಬೇಕು ಅನ್ನುವ ಒಂದು ಫಲವನ್ನ ಆಶಿಸಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಅದು ಬೇಡ. ಖಂಡಿತವಾಗಿ ಧ್ಯಾನದ ಮುಖಾಂತರ ರೋಗಗಳು ಕಡಿಮೆ ಆಗತ್ತೆ. ಆದ್ರೆ ನಮ್ಮ ಬ್ಯಾಗೇಜ್ ಎಷ್ಟಿದೆಯೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಆದ್ರಿಂದ ಧ್ಯಾನ ಸಾಧನೆ ಮಾಡ್ತಾ ಇದ್ರೆ, ಜ್ಞಾನವನ್ನ ಸಂಪಾದಿಸಿಕೊಂಡ್ರೆ ಬರುವುದೆಲ್ಲ ಬರುತ್ತೆ, ಹೋಗುವುದೆಲ್ಲ ಹೋಗುತ್ತೆ. ನಾವು ಮಾತ್ರ ಆ ಸ್ಥಿತ ಪ್ರಜ್ಞತೆಯನ್ನ ಬೆಳೆಸ್ಕೋಬೇಕು, ಜ್ಞಾನವನ್ನ ಬೆಳೆಸ್ಕೋಬೇಕು. ಈಗ್ಲೂ ನಮ್ಗೆ ದುಃಖ ಆಗ್ತಾ ಇದೆ ಅಂದ್ರೆ ನಮಗೆ ಬೈದಿರುವ ಮಾತುಗಳನ್ನ ನಾವು ಸ್ವೀಕರಿಸಿದ್ರೆ ನಮ್ಗೆ ದುಃಖ ಉಂಟಾಗತ್ತೆ. ಅಂದ್ರೆ ಜ್ಞಾನದಿಂದ ನಾವು ಆ ದುಃಖವನ್ನ ಸ್ವೀಕರಿಸ್ತಾ ಇಲ್ಲ. ನಮ್ಗೆ ಇನ್ನೂ ಜ್ಞಾನದ ಅವಶ್ಯಕತೆ ಇದೆ. ಪತ್ರಿ ಸರು ಒಂದು ಸ್ಪೀಚ್ ಅಲ್ಲಿ ಹೇಳಿದ್ದಾರೆ, ನಿಮಗೆ ಸ್ವಲ್ಪ ದುಃಖ ಆಗ್ತಾ ಇದೆಯಾ, ನಿಮ್ಗೆ ಜ್ಞಾನ ಇದೆ. ತುಂಬಾ ದುಃಖ ಆಗ್ತಾ ಇದೆ ಅಂದ್ರೆ ನೀವು ಪಡ್ಕೊಳ್ಳೋ ಜ್ಞಾನ ಇನ್ನೂ ತುಂಬಾ ಇದೆ ಅಂತ ಪತ್ರಿಜಿ ಅವರು. ಅಂದ್ರೆ ನಮ್ಗೆ ನಾವೇ ಸೆಲ್ಫ್ ಚೆಕ್ ಮಾಡ್ಕೋಬೇಕು, ನಾವು ಎಷ್ಟು ಜ್ಞಾನ ಪಡ್ಕೊಂಡಿದೀವಿ ಅಂತ. ಯಾರಾದ್ರೂ ನಮ್ಗೆ ಬೈದ್ರಾ, ನಮ್ಗೆ ಬೇಜಾರಾಯ್ತಾ, ಸೊ ನಮ್ಗೆ ಜ್ಞಾನ ಬಂದಿಲ್ಲ. ಯಾರಾದ್ರೂ ಅವಮಾನ ಮಾಡಿದ್ರ, ನಮಗ್ ಬೇಜಾರಾಯ್ತು, ನಮ್ಗೆ ಇನ್ನೂ ಜ್ಞಾನ ಬಂದಿಲ್ಲ. ನೋಡಿ, ಇದೆಲ್ಲ ಸೆಲ್ಫ್ ಚೆಕ್ ನಮ್ಗೆ. ಸೊ ಯಾವಾಗ ಜ್ಞಾನ ಇರುತ್ತೋ, ನಮ್ಗೆ ಯಾರು ಬೈತಾ ಇದ್ದಾರೆ, ಯಾರು ಹೊಗಳ್ತಾ ಇದ್ರು, ನಮ್ಗೆ ಯಾವುದೇ ರೀತಿಯ ದುಃಖ ಸಂತೋಷ ಆಗೋದಿಲ್ಲ. ಅಂದ್ರೆ ನಮ್ಮ ಗ್ರಾಫ್ ಈ ತರ ಇರೋದಿಲ್ಲ. ಯಾವಾಗ್ಲೂ ಒಂದು ಸ್ಥಿತ ಪ್ರಜ್ಞತೆಯಲ್ಲಿ ನಾವು ಇರ್ತೀವಿ. ಆ ಕ್ಷಣಕ್ಕೆ ಬೇಜಾರಾಯ್ತು ಮತ್ತೆ ನಾವು ಮರ್ತ್ ಬಿಟ್ವಿ ಅಂದ್ರೆ ಓಕೆ. ಬೇಜಾರ್ ಆಗದೆ ಇರೋ ಅಂತ ಒಂದು ಉನ್ನತ ಸ್ಥಿತಿಗೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ಬುದ್ಧ ಭಗವಾನ್ರು, ನಮ್ಮ ಪತ್ರಿಜಿ ಅವರು, ಜೀಸಸ್ ಕ್ರೈಸ್ಟ್ ಅವರು ನೋಡಿ, ಅವರಿಗೆ ಮಳೆ ಹೊಡೆದು ಅವ್ರಿಗೆ ಅಷ್ಟೊಂದು ದುಃಖ ಕೊಟ್ರು, ಅವರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ್ರು. ಅಂದ್ರೆ ಅವರು ಅಂತಹ ಒಂದು ಜ್ಞಾನದ ಸ್ಥಿತಿಯಲ್ಲಿದ್ರು.
ಬುದ್ಧರಿಗೆ ಭಿಕ್ಷೆ ಬೇಡಕ್ಕೆ ಹೋದಾಗ ನಿನಗೆ ಇಷ್ಟು ಗಟ್ಟಿಮುಟ್ಟಾಗಿದೆಯಾ, ಭಿಕ್ಷೆ ಬೇಡಕ್ ಬರ್ತೀಯಾ ಅಂತ ಬಾಯಿಗೆ ಬಂದಂಗೆ ಒಬ್ರು ಬೈದಾಗ ಅವ್ರು ನಗ್ನಗ್ತಾ ಅಲ್ಲಿಂದ ಹೊರಟೋಗ್ಬಿಟ್ರು. ಅಂದ್ರೆ ಆ ಒಂದು ಸ್ಥಿತ ಪ್ರಜ್ಞತೆ ಅನ್ನ ನಾವು ತಂದ್ಕೊಂಡಾಗ ನಮಗೆ ಯಾವುದೇ ಒಂದು ಕರ್ಮದ ಬಾಧೆ ಇರೋದಿಲ್ಲ. ಅಲ್ಲಿ ನಮ್ಗೆ ಶಿಕ್ಷೆ ಇಲ್ಲ, ಶಿಕ್ಷಣ ಬಂದ್ ಆಗಿದೆ, ಜ್ಞಾನ ಬಂದ್ ಆಗಿದೆ ನಮ್ಗೆ ಅಲ್ಲಿ. ಸೊ ಈ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಬರುವ ಅನಾರೋಗ್ಯ ಸಮಸ್ಯೆಗಳನ್ನು, ಸಂಬಂಧಗಳ ಸಮಸ್ಯೆಗಳನ್ನು ಜ್ಞಾನದಿಂದ, ಧ್ಯಾನದಿಂದ, ಸತ್ಸಂಗದಿಂದ, ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದೋದ್ರಿಂದ ನಾವು ಬಗೆಹರಿಸ್ಕೊಳ್ಬಹುದು. ಆದ್ರಿಂದ ಪ್ರತಿಯೊಬ್ರು ಈ ಕರ್ಮ ಸಿದ್ಧಾಂತವನ್ನ ತುಂಬಾ ಡೀಟೇಲ್ ಆಗಿ ತಿಳ್ಕೊಳ್ಳೇಬೇಕು, ಮಕ್ಕಳಿಗೆ ತಿಳಿಸ್ಬೇಕು. ಪ್ರತಿ ಒಬ್ಬರಿಗೂ ಈ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ಅರಿವು ಮೂಡಿಸ್ಲೇಬೇಕು. ಯಾಕೆಂದ್ರೆ ತುಂಬಾ ತುಂಬಾ ಮುಖ್ಯವಾದದ್ದು ಈ ಕರ್ಮ ಸಿದ್ಧಾಂತ. ಓಕೆ ಫ್ರೆಂಡ್ಸ್, ಈ ಕರ್ಮ ಸಿದ್ಧಾಂತದ ಬಗ್ಗೆ ನನಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ರಂಗನಾಥ್ ಗುರುಗಳಿಗೂ, ಮಹಾವತಾರ್ ಟಿವಿಯ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ತಾಳ್ಮೆಯಿಂದ ಕೇಳಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.